ಹರೇ ಶ್ರೀನಿವಾಸ. ಅಧಿಕ ಮಾಸದ 22ನೇ ದಿನದ ಪಾರಾಯಣ ಹಾಗೂ ಯಥಾಮತಿಯ ಅರ್ಥಾನುವಾದವನ್ನು ಈಗ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಅಸ್ವತಂತ್ರನು ಜೀವ ಹರಿ ಸರ್ವ ಸ್ವತಂತ್ರನು ನಿತ್ಯ ಸುಖಮಯ ನಿಸ್ವಬದ್ಧಾಲ್ಪಜ್ಞ ಶಕ್ತಿ ಸುದುಃಖ ನಿರ್ವಿಣ್ಯ ವೃಸ್ವದೇಹಿ ಸನಾಥ ಜೀವನ ವಿಶ್ವವ್ಯಾಪಕ ಕರ್ತೃ ಬ್ರಹ್ಮ ಸರಸ್ವತೀಶಾದ್ಯ ಮರುಣತ ಹರಿ ಎಂದು ಕೊಂಡಾಡು. ಇದು ಧ್ಯಾನ ಪ್ರಕ್ರಿಯಾ ಸಂಧಿಯ 3ನೇ ನುಡಿ. ತತ್ವಸಂಖ್ಯಾನ ಉಪನಿಷತ್ತಿನ 24ನೇ ಸ್ತೋತ್ರವನ್ನು ಆಧರಿಸಿ ಈ ಒಂದು ನುಡಿ ರಚನೆಯಾಗಿದೆ ಅಂತ ಹೇಳ್ಬೋದು. ಈ ಕಿರುಹೊತ್ತಿಗೆಯಲ್ಲಿ ಇದನ್ನು 22ನೇ ನುಡಿಯನ್ನಾಗಿ ತಗೊಂಡಿದ್ದಾರೆ. ಇಲ್ಲಿ ಅಸ್ವತಂತ್ರನ ಜೀವ ಅಂದರೆ ಜೀವ ಯಾವಾಗಲೂ ಅಸ್ವತಂತ್ರ, ಆತ ಯಾವಾಗಲೂ ಹರಿ ಅಧೀನ, ಹಾಗಾಗಿ ಆತ ಸ್ವತಂತ್ರನಲ್ಲ, ಸ್ವತಂತ್ರ ಅಂತ ಹೇಳ್ತಾ, ಹರಿ ಸರ್ವ ಸ್ವತಂತ್ರ, ಸರ್ವತಂತ್ರ ಸ್ವತಂತ್ರನಾದ ಶ್ರೀಹರಿಯನ್ನು ಸರ್ವ ಸ್ವತಂತ್ರ ನಿತ್ಯ ಸುಖಮಯ, ನಿತ್ಯ ಸುಖವಾದ ಶ್ರೀಹರಿ, ಸದಾನಂದಾತ್ಮಕನಾದ ಶ್ರೀಹರಿ, ಚಿದಾನಂದಾತ್ಮಕನಾದ ಶ್ರೀಹರಿಯನ್ನು ನಿತ್ಯ ಸುಖಮಯ, ನಿತ್ಯ ಸುಖಿಯಾದ ಸದಾ ಸುಖಿಯಾದ ಶ್ರೀಹರಿಯನ್ನು ನಿತ್ಯ ಸುಖಮಯ ಅಂತ ಕರೀತಿದ್ದಾರೆ. ನಿಸ್ವಬದ್ಧ ಅಲ್ಪಜ್ಞ ಶಕ್ತಿ ಸುದುಃಖ ನಿರ್ವಿಣ್ಯ. ನಿಸ್ವಬದ್ಧ ಅಂದರೆ ನಿತ್ಯಬದ್ಧರು, ಜೀವರು ನಿತ್ಯಬದ್ಧರು, ಅಲ್ಪಜ್ಞ ಶಕ್ತರು ಅಂದರೆ ನಾವೆಷ್ಟೇ ತಿಳ್ಕೊಂಡಿದ್ದೀವಿ ಅಂತಂದ್ರೂ ಕೂಡ ಜೀವರು ಅಲ್ಪಜ್ಞರು ಅಂತಲೇ ದಾಸರಲ್ಲಿ ಹೇಳ್ತಿದ್ದಾರೆ. ಸುದುಃಖ ನಿರ್ವಿಣ್ಯ ಅಂದರೆ ಸದುಃಖ ಅಂದರೆ ಯಾವಾಗಲೂ ದುಃಖದಿಂದ ಕೂಡಿರ್ತಕ್ಕಂಥದ್ದು, ಅಂದರೆ ಜೀವರಾದವರು ಸಂಸಾರಾವಸ್ಥೆಯಲ್ಲಿ ಯಾವಾಗಲೂ ದುಃಖದಿಂದ ಕೂಡಿರ್ತಾರೆ. ನಿರ್ವಿಣ್ಯ ಅಂದರೆ ಸದಾಕಾಲ ಚಿಂತಾಕ್ರಾಂತರಾಗಿರ್ತಾರೆ ಅಂತ ಹೇಳ್ತಾ, ಹೃಸ್ವದೇಹಿ ಸನಾಥ ಜೀವನ. ಹೃಸ್ವದೇಹಿ ಅಂತಂದರೆ ಸೂಕ್ಷ್ಮದೇಹಿ, ಅಣುದೇಹಿ ಅಂತ ಅರ್ಥ. ಸೂಕ್ಷ್ಮ ಶರೀರವುಳ್ಳ ಶ್ರೀಹರಿಯನ್ನು ಹೃಸ್ವದೇಹಿ ಅಂತ ದಾಸರಲ್ಲಿ ಕರೀತಿದ್ದಾರೆ. ಸನಾಥ ಜೀವನು ಅಂತಂದರೆ ಜೀವರಾದವರಿಗೆ ಶ್ರೀಹರಿ ಪರಮಾತ್ಮ ಯಾವಾಗಲೂ ನಾಥನಾಗಿರ್ತಾನೆ, ಹಾಗಾಗಿ ಹೃಸ್ವದೇಹಿ ಸನಾಥ ಜೀವನು ವಿಶ್ವವ್ಯಾಪಕ. ಶ್ರೀಹರಿ ಬ್ರಹ್ಮಾಂಡದ ಒಳಗೆ ಹೊರಗೆ ಅಂದರೆ ಅಂತರದೆ ಬಹಿರದೆ ಸರ್ವತ್ರ ವ್ಯಾಪ್ತನಾದ ಕಾರಣ ಆತ ವಿಶ್ವವ್ಯಾಪಕ ಅಂತ ಇಲ್ಲಿ ಹೇಳ್ತಿದ್ದಾರೆ. ಕರ್ತೃ ಅಂದರೆ ಶ್ರೀಹರಿ ಸ್ವತಂತ್ರ ಕರ್ತೃ ಆದವ, ಹಾಗಾಗಿ ಆತನನ್ನು ಕರ್ತೃ ಅಂತಷ್ಟು ಸಂಬೋಧಿಸಿದ್ದಾರೆ ಇಲ್ಲಿ. ಕರ್ತೃ ಬ್ರಹ್ಮ ಸರಸ್ವತಿ ಶಾದ್ಯ ಮರಣದ ಹರಿ ಎಂದು ಕೊಂಡಾಡು. ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮದೇವರು, ಸರಸ್ವತಿ ಅಂದರೆ ಬ್ರಹ್ಮದೇವರ ಪತ್ನಿಯಾದ ಸರಸ್ವತಿ ದೇವಿ, ಈಶ ಅಂದರೆ ಮಹಾರುದ್ರ ದೇವರು, ಆದ್ಯ ಅಂದರೆ ಮಹಾರುದ್ರ ದೇವರೇ ಮೊದಲಾದ ಅಮರನುತ ಅಂದರೆ ದೇವಾನುದೇವತೆಗಳಿಂದ, ನುತ ಅಂದರೆ ಸುಸಲ್ಪಟ್ಟ ಪರಮಾತ್ಮನನ್ನು ಹರಿ ಎಂದು ಕೊಂಡಾಡು. ಸಾಕ್ಷಾತ್ ಶ್ರೀಹರಿ ಆತನೇ ಅಂತ ಕೊಂಡಾಡು. ಸಬಿಂಬನೇ ಸರ್ವಬಿಂಬ ಅಂತ ತಿಳಿದು ಆತನನ್ನು ಪ್ರತಿನಿತ್ಯ ಸ್ತುತಿಸ್ತಾ ಇರುವಂಥ ಒಂದು ಸುಂದರವಾದ ಸಂದೇಶವನ್ನು ದಾಸರರು ಈ ಒಂದು ನುಡಿಯಲ್ಲಿ ಇರಿಸಿದ್ದಾರೆ ಅಂತ ಹೇಳ್ತಾ ಈ ದಿನದ ಯಥಾಮತಿಯ ಭಾವಾನುವಾದವನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.